ಉಪಚುನಾವಣೆ ಫಲಿತಾಂಶಕ್ಕೆ ಕ್ಷಣಗಣನೆ ಆರಂಭ ಆಗಿರೋದು ಒಂದು ಕಡೆ ಆದರೆ ಮತ್ತೊಂದು ಕಡೆ ಬೆಟ್ಟಿಂಗ್ ಭರಾಟೆಯೂ ಕೂಡ ಜೋರಾಗಿ ನಡೀತಾ ಇದೆ. ಶಿಗ್ಗಾವಿಯಲ್ಲಿ ತಮ್ಮ ನೆಚ್ಚಿನ ಅಭ್ಯರ್ಥಿ ಗೆಲ್ತಾರೆ ಅಂತ ಹೇಳಿ ಜನ ಜೋಡೆತ್ತುಗಳನ್ನ, ದುಡ್ಡನ್ನ ಇತ್ಯಾದಿಗಳನ್ನ ಬೆಟ್ಟಿಂಗ್ ಇಡುವಂತಹ ಕೆಲಸಕ್ಕೆ ಮುಂದಾಗ್ತಾ ಇದ್ದಾರೆ. ಕಾಂಗ್ರೆಸ್ ಮತ್ತು ಬಿಜೆಪಿ ಅಭ್ಯರ್ಥಿಗಳ ಸೋಲು ಗೆಲುವಿನ ಲೆಕ್ಕಾಚಾರ ಜೋರಾಗಿದೆ. ಬಿಜೆಪಿ ಅಭ್ಯರ್ಥಿ ಭರತ್ ಬೊಮ್ಮಾಯಿ, ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರ ಮಗ, ಕಾಂಗ್ರೆಸ್ನ ಅಭ್ಯರ್ಥಿ ಯಾಸೀರ್ ಖಾನ್ ಪಠಾಣ್, ಇವರಲ್ಲಿ ಯಾರು ಗೆಲ್ತಾರೆ ಅಂತ ಹೇಳಿ ಭರಾಟೆ ಬಾಜಿ ಜೋರಾಗಿದೆ. ಕೈಕಮಲ ಪಾಳಯದಲ್ಲಿ ನೆಚ್ಚಿನ ಅಭ್ಯರ್ಥಿಯ ಪರ ಬೆಟ್ಟಿಂಗ್ ಜೋರಾಗಿರೋದು. ಸೋಷಿಯಲ್ ಮೀಡಿಯಾದಲ್ಲಿ ಬಾಜಿ ಕಟ್ಟುವ ವಿಡಿಯೋ ಸದ್ದು ಮಾಡ್ತಾ ಇದೆ. ನೋಡಿ, ಈಗ ತಾವು ವಿಡಿಯೋ ಕ್ಲಿಪ್ ಏನು ಗಮನಿಸ್ತಾ ಇದ್ದೀರಿ, ಜೋಡೆತ್ತುಗಳನ್ನ ಒಬ್ಬರಿಗೊಬ್ರು ಬಾಜಿ ಕಟ್ಟಿ ತಮ್ಮ ನೆಚ್ಚಿನ ಅಭ್ಯರ್ಥಿ ಗೆಲ್ತಾನೆ ಅಂತ ಚಾಲೆಂಜ್ ಮಾಡ್ತಾ ಇರೋದು. ನಿಂದ ಯಾತಪ್ಪ ನೀನು ಕಾಂಗ್ರೆಸ್ ಗೆಲ್ತ ಅಂತ ಹೇಳಿ ಇಂತ್ಯಾಜ್ ನೀನು ಕಾಂಗ್ರೆಸ್ ನೀನು ಯಾವಪ್ಪ ನಿಮ್ದು ಬಿಜೆಪಿ ನೀವು ಬಿಜೆಪಿ ನೀವು ಕಾಂಗ್ರೆಸ್ ಅನ್ನುವ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡುತ್ತಾರೆ ನಮ್ಮ ಪ್ರತಿನಿಧಿ ಮಾರುತಿ. ಈಗ ಫೋನ್ ಸಂಪರ್ಕದಲ್ಲಿ. ಮಾರುತಿ, ಗಮನಿಸ್ತಾ ಇದ್ದೀವಿ ಬೆಟ್ಟಿಂಗ್ ಭರಾಟೆ ಶಿಗ್ಗಾವಿಲಿ ಸಿಕ್ಕಾಪಟ್ಟೆ ಜೋರಾಗಿದೆ. ಬೊಮ್ಮಾಯಿ ಅವರ ಮಗ ಗೆಲ್ತಾನೆ 2 ಎತ್ತು ಷರತ್ತು ಅಂತ ಹೇಳ್ತಾ ಇರೋದು. ಮತ್ತೊಂದು ಕಡೆ ನಾನು 4 ಎತ್ತು ಕೊಡ್ತೀನಿ ಅಂತ ಮತ್ತೊಬ್ಬ. ಇವರು ಅದನ್ನ ಕೃಷಿ ಚಟುವಟಿಕೆಗೆ ಬಳಸಿದ್ರೆ ತುಂಬಾ ಒಳ್ಳೇದು. ಯಾಕೆ ಹಿಂಗ್ ಮಾಡ್ತಿದ್ದಾರೆ? ಶ್ರೀಪಾದ್, ಸದ್ಯ ಉಪಚುನಾವಣೆ ಸೋಲು ಗೆಲುವಿನ ಲೆಕ್ಕಾಚಾರ ಸಿಕ್ಕಾಪಟ್ಟೆ ನಡೆದಿರುವಂತದ್ದು. ಅದನ್ನು ಶಿಗ್ಗಾವಿ ಕ್ಷೇತ್ರ ಹೈವೋಲ್ಟೇಜ್ ಅಂತ ಹೇಳ್ಬೋದು ನಮ್ಮ ಜಿಲ್ಲೆಯಲ್ಲಿ. ಯಾಕಂದ್ರೆ ಒಂದು ಕಡೆಗೆ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಅವರ ಪುತ್ರ, ಮತ್ತೊಂದು ಕಡೆಗೆ ಕಳೆದ ಬಾರಿ ಪರಾಭವಗೊಂಡಂತಹ ಯಾಸೀರ್ ಖಾನ್ ಪಠಾಣ್, ಇಬ್ಬರ ನಡುವೆ ಸಾಕಷ್ಟು ಪೈಪೋಟಿ ನಡೀತು. ಒಂದು ಕಡೆ ಕಾಂಗ್ರೆಸ್ನಿಂದ ಸರ್ಕಾರವೇ ಬಂದು ಇಲ್ಲಿ ಪ್ರಚಾರ ಮಾಡುವ ಮುಖಾಂತರ ಮತ್ತೆ ಅಭ್ಯರ್ಥಿಯನ್ನು ಗೆಲ್ಲಿಸಲೇಬೇಕಂತ ಪಣ ತೊಟ್ಟಿದ್ರು. ಇನ್ನು ಬಸವರಾಜ ಬೊಮ್ಮಾಯಿ ಏಕಾಂಗಿಯಾಗಿ ಹೋರಾಟ ಮಾಡಿದ್ರು. ಕೊನೆಯಲ್ಲಿ ಪ್ರಮುಖ ನಾಯಕರನ್ನ ಕರೆಸಿ ಪ್ರಚಾರ ಮಾಡಿದ್ರು. ಆದ್ರೆ ಈಗ ಕಾರ್ಯಕರ್ತರ ಮಧ್ಯೆ ಸದ್ಯಕ್ಕೆ ನನ್ನ ಅಭ್ಯರ್ಥಿ ಅಂದ್ರೆ ನಮ್ಮ ಪಕ್ಷದ ಅಭ್ಯರ್ಥಿ ಗೆಲ್ತಾರೆ ಅನ್ನೋ ಒಂದು ಜಟಾಪಟಿ ಜೋರಾಗಿ ನಡೆದಿರುವಂತದ್ದು. ಬೈಕ್ಗಳು, ಕಾರ್ಗಳು ಮತ್ತೆ ಸೈಟ್ಗಳನ್ನ, ಅದು ಅಲ್ಲದೆ ಸಾಕಿರುವಂತಹ ನೆಚ್ಚಿನ ರಾಸುಗಳು ಅಂದ್ರೆ ಎತ್ತುಗಳನ್ನು ಕೂಡ ಈಗ ಪಣಕ್ಕಿಟ್ಟು ನಮ್ಮ ಅಭ್ಯರ್ಥಿಗಳೇ ಗೆಲ್ತಾರೆ ಅಂತಕ್ಕಂಥ ವಿಚಾರ ಸದ್ಯ ಜೋರ ನಡೆದಿರುವಂತದ್ದು. ಸದ್ಯ ನಿನ್ನೆ ತಡರಾತ್ರಿ ಕೂಡ ಇದೇ ಒಂದು ಘಟನೆ ಆಗಿರುವಂತದ್ದು. ಅದು ಕೂಡ ವೈರಲ್ ಮಾಡಿರುವಂತಹ ವಿಡಿಯೋ ಇದಾಗಿದೆ. ಯಾವ ಊರು ಅಂತ ಸದ್ಯ ತಿಳಿದು ಬಂದಿಲ್ಲ. ಆದ್ರೆ ಶಿಗ್ಗಾವಿಯ ಬಸವರಾಜ ಬೊಮ್ಮಾಯಿ ಅವರ ಪುತ್ರ ಅಂತ ಒಂದ್ ಕಡೆ ಹೇಳ್ತಾರೆ, ಮತ್ತೊಂದು ಕಡೆಗೆ ಯಾಸೀರ್ ಖಾನ್ ಪಠಾಣ್ ಅಂತ ಹೇಳ್ತಾರೆ. ಆದ್ರೆ ರಾಸುಗಳಂದ್ರೆ ಅವರು ಏನು ಜೀವ ಪಡ್ತಾರೆ ಒಂದು ರಾಸುಗಳ ಮೇಲೆ, ಜಮೀನಲ್ಲಿ ಕೆಲಸ ಮಾಡುವಂತಹ ಪ್ರಾಣಿಗಳನ್ನು ತೆಗೆದುಕೊಂಡು ಬಂದು ಈಗ ಸದ್ಯಕ್ಕೆ ಬಾಜಿ ಕಟ್ಟಲು ಮುಂದಾಗಿದ್ದಾರೆ. ಶ್ರೀಪಾದ್, ಓಕೆ, ಥ್ಯಾಂಕ್ ಯು ಮಾರುತಿ ಮಾಹಿತಿಗಾಗಿ. ಬಿಜೆಪಿ ನೀವು ಬಿಜೆಪಿ ನೀವು ಕಾಂಗ್ರೆಸ್ ಅನ್ನುವ ಉಪಚುನಾವಣೆ ಫಲಿತಾಂಶಕ್ಕೆ ಕ್ಷಣಗಣನೆ ಆರಂಭ ಆಗಿರೋದು ಒಂದು ಕಡೆ ಆದರೆ ಮತ್ತೊಂದು ಕಡೆ ಬೆಟ್ಟಿಂಗ್ ಭರಾಟೆಯೂ ಕೂಡ ಜೋರಾಗಿ ನಡೀತಾ ಇದೆ. ಶಿಗ್ಗಾವಿಯಲ್ಲಿ ತಮ್ಮ ನೆಚ್ಚಿನ ಅಭ್ಯರ್ಥಿ ಗೆಲ್ತಾರೆ ಅಂತ ಹೇಳಿ ಜನ ಜೋಡೆತ್ತುಗಳನ್ನ, ದುಡ್ಡನ್ನ ಇತ್ಯಾದಿಗಳನ್ನ ಬೆಟ್ಟಿಂಗ್ ಇಡುವಂತಹ ಕೆಲಸಕ್ಕೆ ಮುಂದಾಗ್ತಾ ಇದ್ದಾರೆ. ಕಾಂಗ್ರೆಸ್ ಮತ್ತು ಬಿಜೆಪಿ ಅಭ್ಯರ್ಥಿಗಳ ಸೋಲು ಗೆಲುವಿನ ಲೆಕ್ಕಾಚಾರ ಜೋರಾಗಿದೆ. ಬಿಜೆಪಿ ಅಭ್ಯರ್ಥಿ ಭರತ್ ಬೊಮ್ಮಾಯಿ, ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರ ಮಗ, ಕಾಂಗ್ರೆಸ್ನ ಅಭ್ಯರ್ಥಿ ಯಾಸೀರ್ ಖಾನ್ ಪಠಾಣ್, ಇವರಲ್ಲಿ ಯಾರು ಗೆಲ್ತಾರೆ ಅಂತ ಹೇಳಿ ಭರಾಟೆ ಬಾಜಿ ಜೋರಾಗಿದೆ. ಕೈಕಮಲ ಪಾಳಯದಲ್ಲಿ ನೆಚ್ಚಿನ ಅಭ್ಯರ್ಥಿಯ ಪರ ಬೆಟ್ಟಿಂಗ್ ಜೋರಾಗಿರೋದು. ಸೋಷಿಯಲ್ ಮೀಡಿಯಾದಲ್ಲಿ ಬಾಜಿ ಕಟ್ಟುವ ವಿಡಿಯೋ ಸದ್ದು ಮಾಡ್ತಾ ಇದೆ. ನೋಡಿ, ಈಗ ತಾವು ವಿಡಿಯೋ ಕ್ಲಿಪ್ ಏನು ಗಮನಿಸ್ತಾ ಇದ್ದೀರಿ, ಜೋಡೆತ್ತುಗಳನ್ನ ಒಬ್ಬರಿಗೊಬ್ರು ಬಾಜಿ ಕಟ್ಟಿ ತಮ್ಮ ನೆಚ್ಚಿನ ಅಭ್ಯರ್ಥಿ ಗೆಲ್ತಾನೆ ಅಂತ ಚಾಲೆಂಜ್ ಮಾಡ್ತಾ ಇರೋದು. ಇಂತ್ಯಾಜ ನಿಂದ ಯಾತಪ್ಪ ನೀನು ಕಾಂಗ್ರೆಸ್ ಗೆಲ್ತ ಅಂತ ಹೇಳಿ ಇಂತ್ಯಾಜ್ ನೀನು ಕಾಂಗ್ರೆಸ್ ನೀನು ಯಾವಪ್ಪ ನಿಮ್ದು ಬಿಜೆಪಿ ನೀವು ಬಿಜೆಪಿ ನೀವು ಕಾಂಗ್ರೆಸ್ ಅನ್ನುವ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡುತ್ತಾರೆ ನಮ್ಮ ಪ್ರತಿನಿಧಿ ಮಾರುತಿ. ಈಗ ಫೋನ್ ಸಂಪರ್ಕದಲ್ಲಿ. ಮಾರುತಿ, ಗಮನಿಸ್ತಾ ಇದ್ದೀವಿ ಬೆಟ್ಟಿಂಗ್ ಭರಾಟೆ ಶಿಗ್ಗಾವಿಲಿ ಸಿಕ್ಕಾಪಟ್ಟೆ ಜೋರಾಗಿದೆ. ಬೊಮ್ಮಾಯಿ ಅವರ ಮಗ ಗೆಲ್ತಾನೆ 2 ಎತ್ತು ಷರತ್ತು ಅಂತ ಹೇಳ್ತಾ ಇರೋದು. ಮತ್ತೊಂದು ಕಡೆ ನಾನು 4 ಎತ್ತು ಕೊಡ್ತೀನಿ ಅಂತ ಮತ್ತೊಬ್ಬ. ಇವರು ಅದನ್ನ ಕೃಷಿ ಚಟುವಟಿಕೆಗೆ ಬಳಸಿದ್ರೆ ತುಂಬಾ ಒಳ್ಳೇದು. ಯಾಕೆ ಹಿಂಗ್ ಮಾಡ್ತಿದ್ದಾರೆ?
ಶ್ರೀಪಾದ್, ಸದ್ಯ ಉಪಚುನಾವಣೆಯ ಸೋಲು ಗೆಲುವಿನ ಲೆಕ್ಕಾಚಾರ ಸಿಕ್ಕಾಪಟ್ಟೆ ನಡೆದಿರುವಂತದ್ದು. ಅದನ್ನು ಶಿಗ್ಗಾವಿ ಕ್ಷೇತ್ರ ಹೈ ವೋಲ್ಟೇಜ್ ಅಂತ ಹೇಳ್ಬೋದು ನಮ್ಮ ಜಿಲ್ಲೆಯಲ್ಲಿ. ಯಾಕಂದ್ರೆ ಒಂದು ಕಡೆಗೆ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಅವರ ಪುತ್ರ, ಮತ್ತೊಂದು ಕಡೆಗೆ ಕಳೆದ ಬಾರಿ ಪರಾಭವಗೊಂಡಂತಹ ಯಾಸಿರ್ ಖಾನ್ ಪಠಾಣ್, ಇಬ್ಬರ ನಡುವೆ ಸಾಕಷ್ಟು ಪೈಪೋಟಿ ನಡೀತು. ಒಂದು ಕಡೆ ಕಾಂಗ್ರೆಸ್ನಿಂದ ಸರ್ಕಾರವೇ ಬಂದು ಇಲ್ಲಿ ಪ್ರಚಾರ ಮಾಡುವ ಮುಖಾಂತರ ಮತ್ತೆ ಅಭ್ಯರ್ಥಿಯನ್ನು ಗೆಲ್ಲಿಸಲೇಬೇಕಂತ ಪಣ ತೊಟ್ಟಿದ್ರು. ಇನ್ನು ಬಸವರಾಜ ಬೊಮ್ಮಾಯಿ ಏಕಾಂಗಿಯಾಗಿ ಹೋರಾಟ ಮಾಡಿದ್ರು. ಕೊನೆಯಲ್ಲಿ ಪ್ರಮುಖ ನಾಯಕರನ್ನ ಕರೆಸಿ ಪ್ರಚಾರ ಮಾಡಿದ್ರು. ಆದ್ರೆ ಈಗ ಕಾರ್ಯಕರ್ತರ ಮಧ್ಯೆ ಸದ್ಯಕ್ಕೆ ನನ್ನ ಅಭ್ಯರ್ಥಿ ಅಂದ್ರೆ ನಮ್ಮ ಪಕ್ಷದ ಅಭ್ಯರ್ಥಿ ಗೆಲ್ತಾರೆ ಅನ್ನೋ ಒಂದು ಜಟಾಪಟಿ ಜೋರಾಗಿ ನಡೆದಿರುವಂತದ್ದು. ಬೈಕ್ಗಳು, ಕಾರ್ಗಳು ಮತ್ತೆ ಸೈಟ್ಗಳನ್ನ, ಅದು ಅಲ್ಲದೆ ಸಾಕಿರುವಂತಹ ನೆಚ್ಚಿನ ರಾಸುಗಳು ಅಂದ್ರೆ ಎತ್ತುಗಳನ್ನು ಕೂಡ ಈಗ ಪಣಕ್ಕಿಟ್ಟು ನಮ್ಮ ಅಭ್ಯರ್ಥಿಗಳೇ ಗೆಲ್ತಾರೆ ಅಂತಕ್ಕಂಥ ವಿಚಾರ ಸದ್ಯ ಜೋರ ನಡೆದಿರುವಂತದ್ದು. ಸದ್ಯ ನಿನ್ನೆ ತಡರಾತ್ರಿ ಕೂಡ ಇದೇ ಒಂದು ಘಟನೆ ಆಗಿರುವಂತದ್ದು. ಅದು ಕೂಡ ವೈರಲ್ ಮಾಡಿರುವಂತಹ ವಿಡಿಯೋ ಇದಾಗಿದೆ. ಯಾವ ಊರು ಅಂತ ಸದ್ಯ ತಿಳಿದು ಬಂದಿಲ್ಲ. ಆದ್ರೆ ಶಿಗ್ಗಾವಿಯ ಬಸವರಾಜ ಬೊಮ್ಮಾಯಿ ಅವರ ಪುತ್ರ ಅಂತ ಒಂದ್ ಕಡೆ ಹೇಳ್ತಾರೆ, ಮತ್ತೊಂದು ಕಡೆಗೆ ಯಾಸಿರ್ ಖಾನ್ ಪಠಾಣ್ ಅಂತ ಹೇಳ್ತಾರೆ. ಆದ್ರೆ ರಾಸುಗಳಂದ್ರೆ ಅವರು ಏನು ಜೀವ ಪಡ್ತಾರೆ ಒಂದು ರಾಸುಗಳ ಮೇಲೆ, ಜಮೀನಲ್ಲಿ ಕೆಲಸ ಮಾಡುವಂತ ಪ್ರಾಣಿಗಳನ್ನು ತೆಗೆದುಕೊಂಡು ಬಂದು ಈಗ ಸದ್ಯಕ್ಕೆ ಬಾಜಿ ಕಟ್ಟಲು ಮುಂದಾಗಿದ್ದಾರೆ. ಶ್ರೀಪಾದ್, ಓಕೆ, ಥ್ಯಾಂಕ್ ಯು ಮಾರುತಿ ಮಾಹಿತಿಗಾಗಿ. ಬಿಜೆಪಿ ನೀವು ಕಾಂಗ್ರೆಸ್ ಅನ್ನುವ ಉಪಚುನಾವಣೆ ಫಲಿತಾಂಶಕ್ಕೆ ಕ್ಷಣಗಣನೆ ಆರಂಭ ಆಗಿರೋದು ಒಂದು ಕಡೆ ಆದ್ರೆ, ಮತ್ತೊಂದು ಕಡೆ ಬೆಟ್ಟಿಂಗ್ ಭರಾಟೆಯು ಕೂಡ ಜೋರಾಗಿ ನಡೀತಾ ಇದೆ. ಶಿಗ್ಗಾವಿಯಲ್ಲಿ ತಮ್ಮ ನೆಚ್ಚಿನ ಅಭ್ಯರ್ಥಿ ಗೆಲ್ತಾರೆ ಅಂತ ಹೇಳಿ ಜನ ಜೋಡೆತ್ತುಗಳನ್ನ, ದುಡ್ಡನ್ನ, ಇತ್ಯಾದಿಗಳನ್ನ ಬೆಟ್ಟಿಂಗ್ ಇಡುವಂತಹ ಕೆಲಸಕ್ಕೆ ಮುಂದಾಗ್ತಾ ಇದ್ದಾರೆ. ಕಾಂಗ್ರೆಸ್ ಮತ್ತು ಬಿಜೆಪಿ ಅಭ್ಯರ್ಥಿಗಳ ಸೋಲು ಗೆಲುವಿನ ಲೆಕ್ಕಾಚಾರ ಜೋರಾಗಿದೆ. ಬಿಜೆಪಿ ಅಭ್ಯರ್ಥಿ ಭರತ್ ಬೊಮ್ಮಾಯಿ, ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರ ಮಗ. ಕಾಂಗ್ರೆಸ್ನ ಅಭ್ಯರ್ಥಿ ಯಾಸಿರ್ ಖಾನ್ ಪಠಾಣ್. ಇವರಲ್ಲಿ ಯಾರು ಗೆಲ್ತಾರೆ ಅಂತ ಹೇಳಿ ಭರಾಟೆ, ಬಾಜಿ ಜೋರಾಗಿದೆ. ಕೈ ಕಮಲ ಪಾಳಯದಲ್ಲಿ ನೆಚ್ಚಿನ ಅಭ್ಯರ್ಥಿಯ ಪರ ಬೆಟ್ಟಿಂಗ್ ಜೋರಾಗಿರೋದು. ಸೋಷಿಯಲ್ ಮೀಡಿಯಾದಲ್ಲಿ ಬಾಜಿ ಕಟ್ಟುವ ವಿಡಿಯೋ ಸದ್ದು ಮಾಡ್ತಾ ಇದೆ. ನೋಡಿ, ಈಗ ತಾವು ವಿಡಿಯೋ ಕ್ಲಿಪ್ ಅನ್ನು ಗಮನಿಸ್ತಾ ಇದ್ದೀರಿ. ಜೋಡೆತ್ತುಗಳನ್ನ ಒಬ್ಬರಿಗೊಬ್ರು ಬಾಜಿ ಕಟ್ಟಿ ತಮ್ಮ ನೆಚ್ಚಿನ ಅಭ್ಯರ್ಥಿ ಗೆಲ್ತಾನೆ ಅಂತ ಚಾಲೆಂಜ್ ಮಾಡ್ತಾ ಇರೋದು. ಇಂತ್ಯಾಜ ನಿಂದ ಯಾತಪ್ಪ ನೀನು ಕಾಂಗ್ರೆಸ್ ಗೆಲ್ತ ಅಂತೇಳಿ ಇಂತ್ಯಾಜ ನೀನು ಕಾಂಗ್ರೆಸ್, ನೀನು ಯಾವಪ್ಪ ನಿಂದ ಬಿಜೆಪಿ, ನೀವು ಬಿಜೆಪಿ ನೀವು ಕಾಂಗ್ರೆಸ್ ಅನ್ನುವ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡುತ್ತಾರೆ ನಮ್ಮ ಪ್ರತಿನಿಧಿ ಮಾರುತಿ. ಈಗ ಫೋನ್ ಸಂಪರ್ಕದಲ್ಲಿ. ಮಾರುತಿ, ಗಮನಿಸ್ತಾ ಇದ್ದೀವಿ ಬೆಟ್ಟಿಂಗ್ ಭರಾಟೆ ಶಿಗ್ಗಾವಿಲಿ ಸಿಕ್ಕಾಪಟ್ಟೆ ಜೋರಾಗಿದೆ. ಬೊಮ್ಮಾಯಿ ಅವರ ಮಗ ಗೆಲ್ತಾನೆ, 2 ಎತ್ತು ಷರತ್ತು ಅಂತ ಹೇಳ್ತಾ ಇರೋದು. ಮತ್ತೊಂದು ಕಡೆ ನಾನು 4 ಎತ್ತು ಕೊಡ್ತೀನಿ ಅಂತ ಮತ್ತೊಬ್ಬ. ಇವರು ಅದನ್ನ ಕೃಷಿ ಚಟುವಟಿಕೆಗೆ ಬಳಸಿದ್ರೆ ತುಂಬಾ ಒಳ್ಳೇದು. ಯಾಕೆ ಹಿಂಗ್ ಮಾಡ್ತಿದ್ದಾರೆ? ಶ್ರೀಪಾದ್, ಸದ್ಯ ಉಪಚುನಾವಣೆಯ ಸೋಲು ಗೆಲುವಿನ ಲೆಕ್ಕಾಚಾರ ಸಿಕ್ಕಾಪಟ್ಟೆ ನಡೆದಿರುವಂತದ್ದು. ಅದನ್ನು ಶಿಗ್ಗಾವಿ ಕ್ಷೇತ್ರ ಹೈ ವೋಲ್ಟೇಜ್ ಅಂತ ಹೇಳ್ಬೋದು ನಮ್ಮ ಜಿಲ್ಲೆಯಲ್ಲಿ. ಯಾಕಂದ್ರೆ ಒಂದು ಕಡೆಗೆ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಅವರ ಪುತ್ರ, ಮತ್ತೊಂದು ಕಡೆಗೆ ಕಳೆದ ಬಾರಿ ಪರಾಭವಗೊಂಡಂತಹ ಯಾಸಿರ್ ಖಾನ್ ಪಠಾಣ್, ಇಬ್ಬರ ನಡುವೆ ಸಾಕಷ್ಟು ಪೈಪೋಟಿ ನಡೀತು. ಒಂದು ಕಡೆ ಕಾಂಗ್ರೆಸ್ನಿಂದ ಸರ್ಕಾರವೇ ಬಂದು ಇಲ್ಲಿ ಪ್ರಚಾರ ಮಾಡುವ ಮುಖಾಂತರ ಮತ್ತೆ ಅಭ್ಯರ್ಥಿಯನ್ನು ಗೆಲ್ಲಿಸಲೇಬೇಕಂತ ಪಣ ತೊಟ್ಟಿದ್ರು. ಇನ್ನು ಬಸವರಾಜ ಬೊಮ್ಮಾಯಿ ಏಕಾಂಗಿಯಾಗಿ ಹೋರಾಟ ಮಾಡಿದ್ರು. ಕೊನೆಯಲ್ಲಿ ಪ್ರಮುಖ ನಾಯಕರನ್ನ ಕರೆಸಿ ಪ್ರಚಾರ ಮಾಡಿದ್ರು. ಆದ್ರೆ ಈಗ ಕಾರ್ಯಕರ್ತರ ಮಧ್ಯೆ ಸದ್ಯಕ್ಕೆ ನನ್ನ ಅಭ್ಯರ್ಥಿ ಅಂದ್ರೆ ನಮ್ಮ ಪಕ್ಷದ ಅಭ್ಯರ್ಥಿ ಗೆಲ್ತಾರೆ ಅನ್ನೋ ಒಂದು ಜಟಾಪಟಿ ಜೋರಾಗಿ ನಡೆದಿರುವಂತದ್ದು. ಬೈಕ್ಗಳು, ಕಾರ್ಗಳು ಮತ್ತೆ ಸೈಟ್ಗಳನ್ನ, ಅದು ಅಲ್ಲದೆ ಸಾಕಿರುವಂತಹ ನೆಚ್ಚಿನ ರಾಸುಗಳು ಅಂದ್ರೆ ಎತ್ತುಗಳನ್ನು ಕೂಡ ಈಗ ಪಣಕ್ಕಿಟ್ಟು ನಮ್ಮ ಅಭ್ಯರ್ಥಿಗಳೇ ಗೆಲ್ತಾರೆ ಅಂತಕ್ಕಂಥ ವಿಚಾರ ಸದ್ಯ ಜೋರ ನಡೆದಿರುವಂತದ್ದು. ಸದ್ಯ ನಿನ್ನೆ ತಡರಾತ್ರಿ ಕೂಡ ಇದೇ ಒಂದು ಘಟನೆ ಆಗಿರುವಂತದ್ದು. ಅದು ಕೂಡ ವೈರಲ್ ಮಾಡಿರುವಂತಹ ವಿಡಿಯೋ ಇದಾಗಿದೆ. ಯಾವ ಊರು ಅಂತ ಸದ್ಯ ತಿಳಿದು ಬಂದಿಲ್ಲ. ಆದ್ರೆ ಶಿಗ್ಗಾವಿಯ ಬಸವರಾಜ ಬೊಮ್ಮಾಯಿ ಅವರ ಪುತ್ರ ಅಂತ ಒಂದ್ ಕಡೆ ಹೇಳ್ತಾರೆ, ಮತ್ತೊಂದು ಕಡೆಗೆ ಯಾಸಿರ್ ಖಾನ್ ಪಠಾಣ್ ಅಂತ ಹೇಳ್ತಾರೆ. ಆದ್ರೆ ರಾಸುಗಳಂದ್ರೆ ಅವರು ಏನು ಜೀವ ಪಡ್ತಾರೆ ಒಂದು ರಾಸುಗಳ ಮೇಲೆ, ಜಮೀನಲ್ಲಿ ಕೆಲಸ ಮಾಡುವಂತ ಪ್ರಾಣಿಗಳನ್ನು ತೆಗೆದುಕೊಂಡು ಬಂದು ಈಗ ಸದ್ಯಕ್ಕೆ ಬಾಜಿ ಕಟ್ಟಲು ಮುಂದಾಗಿದ್ದಾರೆ. ಶ್ರೀಪಾದ್, ಓಕೆ, ಥ್ಯಾಂಕ್ ಯು ಮಾರುತಿ ಮಾಹಿತಿಗಾಗಿ. ಬಿಜೆಪಿ ನೀವು ಬಿಜೆಪಿ ನೀವು ಕಾಂಗ್ರೆಸ್ ಅನ್ನುವ